ಅಣ್ಣ ಸ್ವಲ್ಪ ಹಿಂಗೆ ಇಡ್ರಿ ಮೊಬೈಲ್ ಅಟ್ಟೆ ಚಲೋ ಏ ಬೇಡ ಅಣ್ಣ ನಮಸ್ಕಾರ ಬಂಧುಗಳೇ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಶಾಬಾದ್ ತಾಲೂಕು ಒಂದು ಸಮಿತಿ ರಚನೆ ಎಲ್ಲ ಕಾರ್ಯಾಧ್ಯಕ್ಷರು ಸಮಿತಿ ರಚನೆ ಮಾಡ್ತಾ ಇದ್ದು ಜಿಲ್ಲಾ ವತಿಯಿಂದ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇಂದು ದಿನಾಂಕ 18/3/2025 ಶಾಬಾದ್ ನಗರದಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಸಭೆ ಇಟ್ಕೊಂಡಿರ್ತಕ್ಕಂಥ ವಿಷಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಹೊಸದಾಗಿ ಒಂದು ತಾಲೂಕು ಅಧ್ಯಕ್ಷರಾಗಿ ಬಂದಿರತಕ್ಕಂಥ ಪ್ರಭಾಕರ್ ಟೆಂಗ್ಲಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಹಾಗೂ ತಾಲೂಕು ಉಪಾಧ್ಯಕ್ಷರಾಗಿ ನೀಲಕಂಠ ಎಸ್ ಹೆರೂರ್ ಅವ್ರಿಗೂ ಪಕ್ಷಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಂದಿರತಕ್ಕಂಥ ಶ್ರೀ ಬಸವರಾಜ್ ಎಸ್ ನಾಯ್ಕೋಡಿ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀವಿ. ಕಾರ್ಯದರ್ಶಿಯಾಗಿ ಬಂದಿರತಕ್ಕಂಥ ಕಿರಣ್ ಕುಮಾರ್ ಜಿ ಪಾಟೀಲ್ ಅವ್ರಿಗೂ ಪಕ್ಷಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ಇನ್ನೋರ್ವ ಕಾರ್ಯದರ್ಶಿಯಾಗಿ ವೀರೇಶ್ ಎಸ್ ಚಿಳಂಗೇರಿ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀವಿ, ಮಾಡ್ಕೊಳ್ತಾ ಇದ್ದೀವಿ. ಬಂದು ನಡೆಸಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕಾರಿಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಘಟಕದವರು ಹಾಗೂ ಪಕ್ಷದ ಸೈನಿಕರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶಾಬಾದ್ ವಿಷಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ನೂತನ ಸಮಿತಿ ರಚನೆ ಮಾಡುವ ದಿನಾಂಕ 18/3/2025 ಅಂದರೆ ಇಂದು ನಡೆದ ಕಲಬುರಗಿ ಜಿಲ್ಲೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರ ಸಲಹೆ ಮೇರೆಗೆ ಶಾಬಾದ್ ತಾಲೂಕಿನ ನೂತನ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. ತಾಲೂಕು ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರು ಪ್ರಭಾಕರ್ ಎಸ್ ಟೆಂಗ್ಲಿ ಅವರಿಗೆ ನನ್ನ ಧನ್ಯವಾದಗಳು. ತಾಲೂಕು ಉಪಾಧ್ಯಕ್ಷರು ನೀಲಕಂಠ ಎಸ್ ಹೆರೂರ್ ಅವರಿಗೆ ನನ್ನ ಧನ್ಯವಾದಗಳು. ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಎಸ್ ನಾಯ್ಕೋಡಿ ಅವರಿಗೂ ನನ್ನ ಧನ್ಯವಾದಗಳು. ಕಾರ್ಯದರ್ಶಿ ಕಿರಣ್ ಕುಮಾರ್ ಜಿ ಪಾಟೀಲ್, ಕಾರ್ಯದರ್ಶಿ ವೀರೇಶ್ ಎಸ್ ಚಿಳಂಗೇರಿ. ತಾಲೂಕು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ತಾಲೂಕಾದ್ಯಂತ ಪಕ್ಷವನ್ನು ಬಲಪಡಿಸುವ, ಸದೃಢವಾಗಿ ಸಂಘಟಿತವಾಗಿ ಮುನ್ನಡೆಸುವ ಪರವಾಗಿ ಇರುತ್ತದೆ. ಕರ್ನಾಟಕವನ್ನು ಒಳ್ಳೆಯ ರಾಜಕೀಯ ಆಡಳಿತವನ್ನು ಹೊಂದಿರತಕ್ಕಂಥ ಒಂದು ಪಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಈ ವಿಷಯ ಇವತ್ತೇನಪ್ಪ ಅಂತಂದ್ರೆ ಶಾಬಾದ್ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ, ಶಾಬಾದ್ ತಾಲೂಕಾ ಅಧ್ಯಕ್ಷರಾಗಿರುವಂಥ ಪ್ರಭಾಕರ್ ಅವರಿಗೂ ಮತ್ತು ಎಲ್ಲ ಅವರ ಪದಾಧಿಕಾರಿಗಳು ನಾವು ಧನ್ಯವಾದಗಳನ್ನು ಕೋರುತ್ತಾ, ನಮ್ಮ ಏನು KRS ಪಾರ್ಟಿಗೆ ನಾವು ಬರಮಾಡಿಕೊಳ್ಳುತ್ತೀವಿ.
ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಶಾಬಾದ್ ತಾಲೂಕಿನಲ್ಲಿರುವಂತ ಎಲ್ಲ ಪದಾಧಿಕಾರಿಗಳು ಮುಂದೆ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಮತ್ತೆ ಎಲ್ಲ ಕಾರ್ಯಕಾರಿ ಸಭೆಯಲ್ಲಿ ನಾವು ಚರ್ಚಿಸಿ ಮತ್ತು ಜಿಲ್ಲಾ ಸಮಿತಿ ನಾನು ಸಿದ್ಧಾರ್ಥ ಮಿಸೆ ಕರ್ನಾಟಕ ರಾಷ್ಟ್ರ ಸಮಿತಿ ಸಿದ್ಧಾರ್ಥ ಮಿಸೆ ಜಿಲ್ಲಾ ಅಧ್ಯಕ್ಷನಾಗಿ ಆದೇಶ ಹೊರಡಿಸ್ತಾ ಇದ್ದೀನಿ. ಇವತ್ತು ನಿಮಗೆ ದಿನಾಂಕ 18/3/2025 ಈಗಾಗಲೇ ನಾವು ಬಂದು ಎಲ್ಲ ಯಶಸ್ವಿಗೊಳಿಸಿದ ಕಾರ್ಯಕ್ರಮಕ್ಕಾಗಿ ನಾವು ಧನ್ಯವಾದ ಕೋರುತ್ತೇವೆ. ಮತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಕಟ್ಟುನಿಟ್ಟಾಗಿ ನೀವು ಎಲ್ಲ ಒಳ್ಳೆ ರೀತಿಯಿಂದ 3 ವರ್ಷದ ಅವಧಿ ಏನಿರುತ್ತೆ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗಿ ಅಂತೇಳಿ ನಾವು ಆದೇಶವನ್ನು ಕೊಡ್ತಾ ಇದ್ದೀವಿ. ಹಾಗೆ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪೇಜ್ಗೆ ನೀವೆಲ್ಲರೂ ಫಾಲೋ ಮಾಡಿ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಒಂದೆರಡು ಮಾತಾಡೋಣ. ಓಕೆ ಬಂದ್ಮೇಲೆ ಸಿದ್ಧಾರ್ಥ ಮೀಸೆ ಅವ್ರ ಗ್ರೂಪ್ನಾಗೆ ಶೇರ್ ಮಾಡಬೇಕು. ಈಗ ಇಲ್ಲ ಒಂದು ಜಿಲ್ಲಾಧ್ಯಕ್ಷರು ಇದು ಈಗ ಅವರು ತಾಲೂಕು ಅಧ್ಯಕ್ಷರು 4 ನೀವು ಮಾತಾಡ್ಸಿ ಸರ್ ಸ್ವಲ್ಪ ಇಲ್ಲ ಅವರು ಇಲ್ಲ ಒಂದು 2 ಮಾತಾಡ್ಬೇಕು. ಧನ್ಯವಾದ ತಿಳಿಸಿರಿ. ಇಲ್ಲ ನೀವು ಏನು ತಿಳಿಸಿ 4 ಮಾತಾಡ್ಬೇಕು. ತಾಲೂಕು ಈಗ ತಾಲೂಕು ಅಧ್ಯಕ್ಷ ಮಾತಾಡ್ತೀವಿ. ಬಸವರಾಜಣ್ಣ ಈಗ ಏನು ತಾಲೂಕು ಸಮಿತಿ ಶಾಬಾದ ತಾಲೂಕಾ ಸಮಿತಿಯವರು ಕಾರ್ಯದರ್ಶಿ ಆಗಿರುವಂತ ಬಸವರಾಜ್ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಅವರು ಅವರ ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಉಪಾಧ್ಯಕ್ಷರಿಗೂ KRS ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶಾಬಾದ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ನಾನು ಬಸವರಾಜ ನಾಯ್ಕೋಡಿ ಮುಂದಿನ ದಿನಗಳಲ್ಲಿ ಶಾಬಾದ್ ತಾಲೂಕಿನಲ್ಲಿ KRS ಪಕ್ಷದ ಒಂದು ಒಳ್ಳೆಯ ಕಾರ್ಯದಲ್ಲಿ ತೊಡಗಿಕೊಂಡು KRS ಪಕ್ಷವನ್ನು ಗುರುತಿಸುವಂತೆ ಕಾರ್ಯವನ್ನು ಮಾಡುವಲ್ಲಿ ಹಾಗೂ ಲಂಚ ಮುಕ್ತ ಕರ್ನಾಟಕ ಮಾಡುವಲ್ಲಿ ಕೈ ಜೋಡಿಸುತ್ತೇನೆ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಹ ಇದಕ್ಕೆ ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ ಇಂದು ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನಲ್ಲಿ ನೂತನ ಒಂದು ತಾಲೂಕು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಒಂದು ಕಾರ್ಯಕಾರಿ ಸಭೆಯನ್ನ ಕರೆದು ಒಂದು ತಾಲೂಕಿನಲ್ಲಿ ಸಾಕಷ್ಟು ಅವ್ಯವಸ್ಥೆಯನ್ನ ಇರ್ತಕ್ಕಂಥ ಒಂದು ಶಾಬಾದ್ ತಾಲೂಕಿನಲ್ಲಿ ನಮ್ಮ ಜೊತೆ KRS ಪಕ್ಷವನ್ನ ಸದೃಢವಾಗಿ ಬಲಿಷ್ಠಗೊಳಿಸ್ತೀನಂತ ಮುಂದೆ ಬಂದಿದ್ದಾರೆ. ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಗೊಂಡಿರತಕ್ಕಂಥ ಪ್ರಭಾಕರ್ ಎಸ್ ಟಂಗಳಿ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೇವೆ ಜಿಲ್ಲಾ ಸಮಿತಿಯಿಂದ. ಹಾಗೂ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠ ಎಸ್ ಹೇರೂರವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಸವರಾಜ್ ಎಸ್ ನಾಯ್ಕೋಡಿ ಅವರು ಮೊಬೈಲ್ ನಲ್ಲಿ ಲೈವ್ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ಯದರ್ಶಿಯವರು ಕೂಡ ಕಿರಣ್ ಜಿ ಪಾಟೀಲ್ ಅವರು ಹಾಗೂ ಇನ್ನೊಬ್ಬ ಕಾರ್ಯದರ್ಶಿ ವೀರೇಶ್ ಎಸ್ ಚಿಣಂಗಿರಿ ಅವರು ನಮ್ಮ ಕಲಬುರಗಿ ಜಿಲ್ಲೆಯ ಸಮಿತಿಯಿಂದ ತಾಲೂಕು ಒಂದು ಕಾರ್ಯಕಾರಿಯಾಗಿ ಅವರನ್ನ ಕೂಡ ಜಿಲ್ಲಾ ಸಮಿತಿಯಿಂದ ನಾವು ಸ್ವಾಗತವನ್ನ ಕೋರುತ್ತೇವೆ. ಇದೇ ನಿಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ಶಾಬಾದ್ ತಾಲೂಕಿನಲ್ಲಿ ಏನು ಒಂದು ತಾಲೂಕು ಆಡಳಿತ ಕಚೇರಿ ಆಗಲಿ ಸರ್ಕಾರದ ಒಂದು ಇಲಾಖೆಗಳಲ್ಲಿ ಏನೇನು ಅವ್ಯವಸ್ಥೆ ಇದೆ ತಾವುಗಳು ಲೈವ್ ಮುಖಾಂತರ ಹೋಗಿ ನೀವು ಜನರಿಗೆ ಅವೇರ್ನೆಸ್ ಅನ್ನ ಮೂಡಿಸಿ ಹಾಗೂ KRS ಪಕ್ಷ ಒಂದು ಬಲಿಷ್ಠವಾಗಿ ಮುನ್ನಡೆಯಲಿ ಎಂಬುದಾಗಿ ನಾವು ಕಲಬುರಗಿ ಜಿಲ್ಲಾ ಸಮಿತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಜೈ KRS.
ಅಧ್ಯಕ್ಷರು ಬರ್ರಿ ಅಣ್ಣ, ನೀವು ಯಾರಿಗೆ ನೀವು ಯಾರಿಗೆ ಅಲ್ಲ ಪೂರ ಅಣ್ಣ ಹಂಗೆ ಪಟ್ಟು ಬರ್ರಿ ಬರ್ರಿ ನಮಸ್ಕಾರ ಅಣ್ಣ ಇಲ್ಲ 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 ಧನ್ಯವಾದಗಳು. ಕೆಆರ್ಎಸ್ ಪಕ್ಷದಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಸಿದ್ಧಾರ್ಥ ಮೀಸೆ ಕಲಬುರಗಿ ಜಿಲ್ಲೆ ಅಧ್ಯಕ್ಷನಾಗಿ ಹೇಳಬೇಕಂದ್ರೆ ನೂತನವಾಗಿ ಆಯ್ಕೆ ಮಾಡಿರುವಂಥ ಶಾಬಾದ್ ತಾಲೂಕಿನ ಅಧ್ಯಕ್ಷರಿಗೂ ಮತ್ತು ಶಾಬಾದ ಜನರಿಗೂ ಒಂದೇ ತಿಳ್ಸಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಶಾಬಾದ್ ತಾಲೂಕಿನಲ್ಲಿ ಏನೇ ಸಮಸ್ಯೆ ಆದ್ರೂ ಈಗ ನೂತನವಾಗಿ ಆಯ್ಕೆಯಾಗಿರುವಂಥ ತಾಲೂಕು ಅಧ್ಯಕ್ಷರಿಗೆ ಮತ್ತು ಭೇಟಿ ನೀಡಿ ಇಲ್ಲಿರುವಂಥ ಸಮಸ್ಯೆಗಳಿಗೆ ಅವರು ಬಗೆಹರಿಸ್ತಾರೆ. ಮುಂದೆ ನಮ್ಮ ಕೆಆರ್ಎಸ್ ಪಕ್ಷ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ರಾಷ್ಟ್ರ ಸಮಿತಿ ಮತ್ತು ನಾವು ಕೆಆರ್ಎಸ್ ಪಕ್ಷದವರು ನಿಮ್ಮ ಸದಾ ನಿಮ್ಮ ಶಾಬಾದ್ ತಾಲೂಕಿನ ಜೊತೆ ಇರ್ತೀವಿ ಅಂತೇಳಿ ವಂದನೆಗಳಿಗೆ ನಾನು ನಮಸ್ಕಾರ ಮಾಡುತ್ತಾ ಇಲ್ಲಿಗೆ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ಜೈ ಕೆ ಆರ್. ಲೈವ್ ಆಫ್